ಇವತ್ತು ಅರ್ಧ ಕೆಜಿ ಕಡಲೆಬೇಳೆದು ಎಂತ ಅಂದ್ರೆ ಅರ್ಧ ಕೆಜಿ ಕಡಲೆಬೇಳೆದು ಚಟ್ಟಂಬಡಿ ಮಾಡುವ. ಇದು ಅರ್ಧ ಕೆಜಿ ಇತ್ತು, ಅದು ನೆನೆಸಿ 1 ಅವರ್ ನೆನೆಸ್ಕೊಂಡಿತ್ತು. ಅದಕ್ಕೆ ಎಂತೆಲ್ಲ ಬೇಕಂತ ಹೇಳಿದ್ರೆ ಹಸಿಮೆಣಸು ಮತ್ತು ಶುಂಠಿ, ಒಂದು ಸ್ವಲ್ಪ ಶುಂಠಿ, ಆಮೇಲೆ ಈರುಳ್ಳಿ, ಕರಿಬೇವು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಇವಿಷ್ಟು ಬೇಕಾಗ್ತದೆ. ಇದನ್ನೆಲ್ಲ ಹ್ಯಾಂಗೆ ಮಾಡೋದು ಅಂತೇಳಿ ತೋರಿಸುವ. ಅದಕ್ಕಿಂತ ಫಸ್ಟ್ ಇದನ್ನು ಗರ್ರ ಮಾಡ್ಕೊಂಡು ಮಿಕ್ಸಿ ಹಾಕಿ ಅಡಿ ಇದನ್ನು ಕೂಡ ಗರ್ರ ಮಾಡ್ಕೊಂಡ್ಕ ಹೆಂಗಂದೇಳಿ ತೋರಿಸುವ. ಗರ್ರ ಮಾಡಿ ಆಯ್ತು, ಕಡಲೆಬೇಳೆ ಗರ್ರ ಮಾಡ್ಕೊಂಡಾಯ್ತು, ಹಸಿಮೆಣಸು ಶುಂಠಿ ಗರ್ರ ಮಾಡ್ಕೊಂಡಾಯ್ತು. ಅದನ್ನೆಲ್ಲ ಒಟ್ಟು ಹಾಕಿ ಈಗ ಕಲಿಸುವ. ಇದೆಲ್ಲ ಒಟ್ಟು ಹಾಕಿ ಮಿಕ್ಸ್ ಮಾಡಿ ಕಲಸಿ ಬಿಡುವ. ಇದೆಲ್ಲ ಸೊಪ್ಪು ಮತ್ತು ಬ್ಯಾಳಿ ಇದೆಲ್ಲ ಒಟ್ಟು ಹಾಕಿ ಕಲಿಸುವ. ಈಗ ಮಿಕ್ಸ್ ಮಾಡುವ. ನೀರುಳ್ಳಿ, ಕರಿಬೇವಿನ ಸೊಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಕಲಿಸುವ. ಕಲಸಿ ಕಡೆಗೆ ತಟ್ಟಿ ಎಣ್ಣೆ ಬಿಡುದು. ಉಪ್ಪು ಹಾಕಂತೆ ಸ್ವಲ್ಪ. ಎಣ್ಣೆ ಕಾದಿತ್ತು ಒಂದು ಬಿಟ್ಕೊಂಡೆ. ಈಗ ಹೀಗೆ ಮಾಡಿ ತಕ್ಕೊಂಡು ಚೆನ್ನ ಉಂಡಿ ಮಾಡಿ ಈಗ ಹೊಡಿಬಿಡುವ. ಗರ್ಗರಿಯಾದ ರವಿ ಹೊಡಿ ಬರುತ್ತೆ. ರವಿ ಹೊಡಿ ಅಲ್ಲ ಅಂತ ಹೊಡಿದು ಕಡಲೆ ಹೊಡಿ ಅಲ್ಲ, ಚಟ್ಟಂಬಡಿ ಕಡಲೆ ಹೊಡಿಯಲ್ಲ, ಚಟ್ಟಂಬಡಿ. ಹೀಗೆ ಮಾಡಿ ತಟ್ಟಿ ಹಿಂಗೆ ಬಿಟ್ಬಿಡುವ. ಈಗ ಆಯ್ತು, 1 ಟ್ರಿಪ್ ಬಿಟ್ಟಿದ್ದು ಕರ್ದಾಯ್ತು. ಇದು ಇಷ್ಟು ಕೆಂಪಾಯ್ತು, ಮುಚ್ಚಾಕೆಲ್ಲ ಬೇಯಿಸದ ಇಷ್ಟು ಕೆಂಪಾಯ್ತು, ಸಾಕಿದೆ. ತೆಗುವ. ಇದೀಗ ಲಾಸ್ಟ್ ಟ್ರಿಪ್ ಚಟ್ಟಂಬಡಿ ರೆಡಿ ಆಯಿತು. ಇದನ್ನು ತೆಗೆದು ಗ್ಯಾಸ್ ಆಫ್ ಮಾಡುವ. ಚಟ್ಟಂಬಡಿ ಅಂತ ನಮ್ಮ ಕುಂದಾಪುರದ ಭಾಷೆಗೆ ಮತ್ತು ಬೆಂಗಳೂರು ಭಾಷೆ ಹತ್ತು ಘಟ್ಟದ ಬದಿಗೆಲ್ಲ ಮಸಾಲೆ ವಡಿನೂ ಅಂತಾರೆ. ಇದಕ್ಕೆ ನೀವೆಂತ ಅಂತೀರಿ ಅಂತ ಕಮೆಂಟ್ ಮಾಡಿ. ನಮ್ಮೂರು ಚಟ್ಟಂಬಡಿ, ನಿಮ್ಮೂರು ಮಸಾಲೆ ವಡಿ ರೆಡಿ ನೋಡಿ. ಚಟ್ನಿ ಜೊತೆಗೆ ಹಾಕೊಂಡು ನೀವು ತಿನ್ಲಕ್ಕ. ನಾವು ಹಾಗೆ ತಿಂತತ್ತೆ, ನೀವು ಚಟ್ನಿ ಹಾಕಿ ತಿನ್ನ. ನಿಮ್ಗೆ ಚಟ್ನಿ ಮಾಡಿದೆ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ. ಎಲ್ಲರೂ ಕಂಡರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಂಗೆ ಭಾರಿ ಮುಖ್ಯ.